ಹಾಯ್ ಫ್ರೆಂಡ್ಸ್, ಬ್ಯಾಚುಲರ್ ಬಾಯ್ಸ್ ಫುಡ್ ಫ್ಯಾಕ್ಟ್ರಿಗೆ ಸ್ವಾಗತ. ಇವತ್ತು ನಾವು ಮಾಡುತ್ತಿರೋ ಅಡುಗೆ ಎಗ್ ಕರ್ರಿ. ಬೇಕಾಗುವ ಸಾಮಗ್ರಿ ನೋಡೋಣ. 3 ಟೊಮೆಟೊ, 2 ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಚೆ ಕರಿ ಮಸಾಲ, ಆಶೀರ್ವಾದ್ ಚಿಲ್ಲಿ ಪೌಡರು, ಸಾಸಿವೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು 6 ಎಗ್ಗು, ಹಸಿಮೆಣಸಿನಕಾಯಿ, ಒಂದು 7-8 ಬೆಳ್ಳುಳ್ಳಿ ಹೆಸರು ತೊಗೊಂಡಿದ್ದೀನಿ, ಮತ್ತು ಕರಿಬೇವು. ಈಗ ಮಾಡೋ ವಿಧಾನವನ್ನು ನೋಡೋಣ. ಮತ್ತು ಎಗ್ಗು, ಸ್ವಲ್ಪ ಅರಿಶಿಣ ಹಿಟ್ಟು. ಮಾಡುವ ವಿಧಾನ ನೋಡೋಣ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಬೇಕು. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕುವ. ಈಗ ಆನಿಯನ್ ಹಾಕಿ ಸ್ವಲ್ಪ ತಿರುಗಬೇಕು. ಆನಿಯನ್ ಬ್ರೌನ್ ಕಲರ್ ಬರೋವರೆಗೆ ಸ್ವಲ್ಪ ತಿರುವಿ. ಹಾಗೆ ಹಸಿಮೆಣಸಿನಕಾಯಿ ಹಾಕೊಳ್ಳುವ. ಆನಿಯನ್ ಮತ್ತು ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗುವವರೆಗೆ ಅದನ್ನು ತಿರುಗಬೇಕು. ಆನಿಯನ್ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೆಟೊವನ್ನು ಹಾಕೊಳ್ಳುವ. ಟೊಮೆಟೊನ ಸಣ್ಣದಾಗಿ ಇಟ್ಕೊಳ್ಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಆಗುವವರೆಗೂ ತಿರುಗಬೇಕು. ಈಗ ಟೊಮೆಟೊ ಫ್ರೈ ಆಗಿದೆ. ಅದಕ್ಕೆ ಬೆಳ್ಳುಳ್ಳಿ ಹೆಸರನ್ನು ಹಾಕೋಣ. 6ರಿಂದ 7 ಇದ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಆಗಿದೆ. ಈಗ ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು. ಇವೆಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಅರಿಶಿಣ ಹಾಕೊಳ್ಳುವ. ಈಗ ಸ್ವಲ್ಪ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಯಾಕಂದರೆ ಎಗ್ ಉಪ್ಪನ್ನು ತಗೊಳ್ಳಲ್ಲ, ಉಪ್ಪು ಕಂಟೆಂಟ್ನ ಎಗ್ ತಗೊಳ್ಳಲ್ಲ. ಅದಕ್ಕೆ ಎಗ್ ಕರಿ ಮಸಾಲ, ಒಂದು ಒಳ್ಳೆ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್. ಇವೆಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ 2 ಕಪ್ ನೀರು ಹಾಕೋತೀನಿ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ. ಒಂದು 10 to 15 ಮಿನಿಟ್ಸ್, ಒಂದು 5 to 10 ಮಿನಿಟ್ಸ್ ಸ್ವಲ್ಪ ಫ್ರೈ ಆಗಬೇಕು. ನೀರು ಬಾಯ್ಲ್ಡ್ ಆದಮೇಲೆ ಆಗಬೇಕು. ಒಂದು 5 ಮಿನಿಟ್ಸ್ ಮುಚ್ಚಿಟ್ಟು ಫ್ರೆಂಡ್ಸ್. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಉಪ್ಪಿನ ಟೇಸ್ಟ್ ನೋಡಿ. ಉಪ್ಪೇನಾದರೂ ಬೇಕು ಅನಿಸಿದ್ರೆ ನೀವು ಹಾಕೊಳ್ಳಿ. ನಮ್ದು ಇವಾಗ ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಕರಿಬೇವು ಸೊಪ್ಪು ಹಾಕೊಳ್ಳು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಫ್ರೆಂಡ್ಸ್ ಈಗ ಕುದಿ ಬಂದಿದೆ. ನಾನು ನೀಟಾಗಿ ಎಗ್ಗನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಈಗ. ಫ್ಲೇಮ್ನ ಸಣ್ಣ ಮಾಡ್ಕೊಳ್ಳಿ. ಬಟ್ ನೀವು ಹೀಗೂ ಕೂಡ ಮಾಡ್ಬೋದು. ಎಗ್ಗನ್ನ ಒಂದು 2 ಎಗ್ಗನ್ನ ಹಾಗೆ ಒಡೆದು ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಹಾಗೆ ಮಾಡಿಲ್ಲ, ಬಾಯ್ಲ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಆ ಥರ ಕೂಡ ಮಾಡಿಕೊಂಡು ಚೆನ್ನಾಗಿರುತ್ತೆ. ಸಿಮ್ ಸ್ವಲ್ಪ ಈಗ ದೊಡ್ಡ ಮಾಡಿ, ತಿರುಗಬೇಡಿ, ಹಾಗೆ ಸ್ವಲ್ಪ ಹೊತ್ತು ಬಿಡಿ. ಈಗ ಫುಲ್ ಆಗಿದೆ ಫ್ರೆಂಡ್ಸ್. ನಾನು ಅದನ್ನು ಆಫ್ ಮಾಡ್ತೀನಿ ಗ್ಯಾಸನ್ನು. ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೋತೀನಿ. ಫ್ರೆಂಡ್ಸ್ ಇದು ಫುಲ್ ರೆಡಿ ಆಗಿದೆ, ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಮಾಡಿ ನೋಡಿದೆ ನಾನು. ನಿಮಗೆ ನಮ್ಮ ಅಡುಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.